ನಮಸ್ಕಾರ, ನಾನು ಶಂಕರ ಹೆಗಡೆ ಜ್ಯೋತಿಷಿ. ಈಗ ಸುಮಾರು 6 ತಿಂಗಳ ಹಿಂದೆ ನಾನು ಶ್ರೀ ಡಿ ಕೆ ಶಿವಕುಮಾರ್ ಅವರು CM ಆಗುವ ಕಾಲ ಬಂತ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರ ತುಣುಕನ್ನು ನೀವು ಇಲ್ಲಿ ನೋಡ್ಬೋದು. ಕೆಳಗಡೆ ಫುಲ್ ವಿಡಿಯೋದ ಲಿಂಕ್ ಕೂಡ ಇದೆ. ವಿಡಿಯೋ ಮಧ್ಯದಲ್ಲಿ ನಾನು ಹೇಳಿದ್ದೇನೆ, ಶನಿ ದಶ ಚಂದ್ರಭುಕ್ತಿಲಿ ಅವರು ಆಗೇ ಆಗ್ತಾರೆ ಅಂತ. ಈಗಿರಲ್ಲ, ನಾನು ಅವ್ರ ಹತ್ರನೇ ಕೂತ್ಕೊಂಡು ಅವ್ರ ಜೊತೆಗೇ ಒಂದು ಕಾಲು ಗಂಟೆಗಳ ಪ್ರೈವೇಟ್ ಚರ್ಚೆ, ಯಾರೂ ಇರಲಿಲ್ಲ, ನಾವು ಇಬ್ಬರೇ ಇದ್ದಾಗಲೇ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಚರ್ಚೆ ಮಾಡಿ ಸುಮಾರು 17 ವರ್ಷದ ಹಿಂದೆಯೇ ಹೇಳಿದೆ ನೀವು CM ಆಗ್ತೀರಾ ಅಂತ. ಮತ್ತು ಅದನ್ನು ನಾನು ಇಷ್ಟು ವರ್ಷಗಳ ಕಾಲ ಡಿಫೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ಅವರು ಆಗ್ತಾರೆ. ಯಾರ್ಯಾರೋ ಏನೇನೋ ಕಾಮೆಂಟ್ಸ್ ಎಲ್ಲ ಹಾಕಿದ್ರು, ರಾಜಕೀಯಕ್ಕೆ ಸಂಬಂಧಿಸಿದ್ದು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಾನೇನು ಹೇಳ್ತೀನೋ ಜ್ಯೋತಿಷಕ್ಕೆ ಸಂಬಂಧಿಸಿದಂತೆ ಹೇಳುವಂಥದ್ದು. ರಾಜಕಾರಣದಲ್ಲಿ ನಾನು ಭಾಳ ದಡ್ಡ, ನನಗೇನೂ ಬರೋದಿಲ್ಲ. ಮತ್ತು ನಾವು ಜ್ಯೋತಿಷಿಗಳು ಏನಂದರೆ ಯಾವ ಪಕ್ಷದ ರಾಜಕಾರಣಿಗಳು ಬಂದರೂ ಒಂದೇ ಥರ ಇರಬೇಕು, ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾರ ಹತ್ರ ಹಾಳು ಮಾಡ್ಕೊಳಕ್ಕಾಗಲ್ಲ. ಒಂದು ಸಲ ಒಂದು ಪಕ್ಷ ಬರುತ್ತೆ, ಇನ್ನೊಂದು ಸಲ ಇನ್ನೊಂದು ಪಕ್ಷ ಬರುತ್ತೆ, ಅದಕ್ಕೇನು ಮಾಡೋಕ್ಕಾಗತ್ತೆ ಅಲ್ವೇ. ಆಮೇಲೆ ಅವರ ಜಾತಕವನ್ನೆಲ್ಲ ಅವರು ಬರ್ತ್ ಇಯರನ್ನೇ ತಪ್ಪು ಹಾಕೆಲ್ಲ ಜಾತಕ ಹಾಕ್ತಿದ್ದಾರೆ. ಅದೆಲ್ಲ ಮಾಡಿಬಿಡಿ. ವಿಕಿಪೀಡಿಯಾದಲ್ಲಿ ಸ್ವಲ್ಪ ತಪ್ಪಿತ್ತು, ಅದು ಸರಿ ಮಾಡಿದ್ದಾರೆ ಈಗ. ಯಾಕೆಂತಂದರೆ ಅವ್ರ ಜಾತಕವನ್ನು ನನಗೆ ಕೊಟ್ಟವ್ರು ಅವರೇ, ಸ್ವತಃ ಅವರೇ. ಆಮೇಲೆ ಕನಿಷ್ಠ 4-5 ಸಲ ಫೋನಲ್ಲಿ ನಾವು ಮಾತಾಡಿದ್ದೀವಿ. ಇಲ್ಲಿವರೆಗೆ ನಾನು ಅವರು ಏನೇನು ಹೇಳಿದ್ದೀನೋ ಅದಷ್ಟು ಸರಿಯಾಗಿದೆ. ಈ ಸಲ ಅಂತೂ ಸ್ಪಾಟಲ್ಲಿ ಆನ್ ಸ್ಪಾಟ್, ಯಾವುದೇ ಕಾರಣಕ್ಕೂ ಶನಿ ದಶ ಚಂದ್ರಭುಕ್ತಿಲಿ ಅವ್ರು ಹಾಗೇ ಆಗ್ತಾರೆ ಅಂತ ಹೇಳಿದ್ದೆ. ಆ ವಿಡಿಯೋ ಮಧ್ಯದಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೇ ಆಗಿದೆ. ಇದು ಜ್ಯೋತಿಷದ ಗ್ರೇಟ್ನೆಸ್ಸೇ ಬಿಟ್ಟರೆ ನಂದಲ್ಲ. ನಾನು ಹೇಳಿದ್ದೀನಿ, ಈ ಜಾತಕದ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಯಾಕೆ ಅಂತಂದರೆ ನನ್ನ ಜಾತಕಕ್ಕೆ ಆ ಜಾತಕಕ್ಕೆ ಸ್ವಲ್ಪ ಹತ್ತಿರದ ಸಂಬಂಧ ಇದೆ. ಮೇಷ ಲಗ್ನಕ್ಕೆ ಸೂರ್ಯಚಂದ್ರ ಯುತಿ ಭಾಳ ದೊಡ್ಡ ರಾಜಯೋಗ ಆಗುತ್ತೆ. ಅದರ ಜೊತೆಗೆ ಬೇರೆ ರಾಜಯೋಗಗಳು ಬಂದಾಗ ಹೇಗಾಗುತ್ತೆ ಹೇಳುವಂಥದ್ದು ಭಾವಾರ್ಥ ರತ್ನಾಕರದ ದೃಷ್ಟಿಯಿಂದ ನನಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಭಾವಾರ್ಥ ರತ್ನಾಕರ ನೋಡಿ, ಡಾಕ್ಟರ್ BV ರಾಮನ್ ಅವರು ಅನುವಾದ ಮಾಡಿರುವಂಥ ಪುಸ್ತಕವನ್ನು ಎಲ್ಲರೂ ಜ್ಯೋತಿಷಾಸಕ್ತರು ಓದ್ಕೊಳ್ಬೇಕು ಅದನ್ನೆಲ್ಲ. ಸೊ ಮೇಷಲಗ್ನಕ್ಕೆ ಸೂರ್ಯಚಂದ್ರ ಯುತಿದ್ದಂಥ ಅನೇಕ ಜಾತಕಗಳನ್ನು ನೋಡಿದ್ದೇನೆ. ಮತ್ತು 6 ತಿಂಗಳ ಹಿಂದೆ ನಾನು ವಿಡಿಯೋ ಮಾಡಿದಲ್ಲಿ ಇನ್ನೊಂದು ಜಾತಕವನ್ನು ತೋರಿಸಿದ್ದೇನೆ, ನನ್ನ ಜಾತಕನೂ ಹಾಕಿದ್ದೇನೆ. ಅಂತೂ ಆಚಾರ್ಯರು ನೋಡಿ ಸತ್ಯ ಆಗಿದೆ, ಇಷ್ಟನ್ನೇ ಹೇಳ್ತೇನೆ. ಇದಕ್ಕೆ ನಾನು ಜೈ ಜ್ಯೋತಿಷ್ಯ ಜೈ ಆಚಾರ್ಯರು ಅಂತಲೇ ಹೇಳಬೇಕೇ ಬಿಟ್ಟರೆ ನಾನೇನೋ ಹೇಳಿದೆಲ್ಲ ನಿಜ ಆಗಿಬಿಡುತ್ತೆ, ನಾನು ದೇವರು ಅಂತ ಹೇಳ್ಕೊತ ಇಲ್ಲ. ಓಕೆ, ಒಳ್ಳೆ ಪರ್ಸೆಂಟೇಜ್ ಇದೆ ನನಗೆ. 85-90% ಅಕ್ಯುರೇಸಿ ಬರ್ತಾಯಿದೆ ಈಗ. ಕೆಲವೊಂದು ವಿಚಾರದಲ್ಲಿ 92-93%ವರೆಗೂ ನಂದು ಸರಿಯಾಗುತ್ತೆ ಫಲ ಹೇಳೋದ್ರಲ್ಲಿ. ಪರಿಹಾರದಲ್ಲೂ ನನಗೊಂದು 75-80%ವರೆಗೆ ಸಕ್ಸಸ್ ಇದೆ. ಅವೆಲ್ಲ ಸೆಕೆಂಡರಿ. ಬಟ್ ಕೊನೆಗೂ ನಿಮ್ಮ ರಾಜಕೀಯ ವಿಶ್ಲೇಷಣೆಗಳು ಏನೇ ಇರಲಿ, ನಿಮ್ಮ ಮೈಂಡ್ ಸೆಟ್ ಏನೇ ಇರಲಿ, ಜ್ಯೋತಿಷ್ಯ ಗೆದ್ದಿದೆ. ಚಂದ್ರಭುಕ್ತಿ ಯಾಕೆ ಹೇಳಿದೆ ನಾನು ಅಂತಂದರೆ, ಚಂದ್ರ 4ನೇ ಮನೆ ಅಧಿಪತಿ, ಯೋಗಕಾರಕ, 4ನೇ ಮನೆ ಸಿಂಹಾಸನ ಸ್ಥಾನ, ದ್ವಿತೀಯದಲ್ಲಿ 2 ರಾಜ್ಯ ಗ್ರಹಗಳು ಸೂರ್ಯಚಂದ್ರ. ಶನಿ ಅಂತೂ ದೊಡ್ಡ ರಾಜಯೋಗದಲ್ಲಿ. ಗುರುನೂ ಬಂದ, ಸರಿಯಾಗಿ ಗುರು ಬಂದ ಆಮೇಲೆ ಅವರು ಪ್ರಮಾಣ ವಚನ ತೊಗೊಂಡಿದ್ದಾರೆ. ಪ್ರಮಾಣ ವಚನ ಟೈಮು ಮುಹೂರ್ತಕ್ಕೆ ಅದರದ್ದು ಲಿಮಿಟೇಷನ್, ಅದರ ಬಗ್ಗೆ ತಲೆ ಕೆಡಿಸ್ಕೊಡೋದು ಬೇಡ. ಹಾಗಿದೆ ಹೀಗಿದೆ, ಒಂದು ಸರಿ ಇದ್ದರೆ ಒಂದು ಸರಿ ಇರಲ್ಲ, ಏನು ವರ್ಷಗಟ್ಟಲೆ ಕಾಯಕಾಗತ್ತಾ? ಅದೆಲ್ಲ ಆಗೋದಿಲ್ಲ. ಇಷ್ಟು ಮುಹೂರ್ತ ಸಾಕು. ಹಂಸಯೋಗದಲ್ಲಿ ಮುಹೂರ್ತ ಮಾಡ್ಕೊಂಡಿದ್ದಾರೆ. ಕಿಂ ಕುರುವಂತೆ ಗ್ರಹ ಸರ್ವೇ ಬೃಹಸ್ಪತಿ ಯದಿ ಕೇಂದ್ರೇ ಸ್ಥಿತ. ಇಷ್ಟು ಸಾಕು ಬಿಡಿ, ಬೇಕಾದಂಗೆ ಸಾಕು. ಸದ್ಯಕ್ಕೇನೋ ತಲೆನೋವಿಲ್ಲ ಅವರಿಗೆ. ಹೆಂಗೆ ಆಡಳಿತ ಮಾಡ್ತಾರೆ ಹೇಳೋದನ್ನು ನಾವು ಕಾದು ನೋಡಬೇಕು. ಒಳ್ಳೆ ಆಡಳಿತ ಅವರು ಕೊಡಲಿ ರಾಜ್ಯಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ನಮಸ್ಕಾರ.